ಇನ್ನು ಒಂದ್ ಕಡೆ ಇಬ್ರೂ ನಾಯಕರು ಕೂಡ ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಾ ಇದ್ರೆ ಮತ್ತೊಂದ್ ಕಡೆ ಮುಖ್ಯಮಂತ್ರಿ ಕುರ್ಚಿ ಸಮರ ಮುಗಿಯುವ ಲಕ್ಷಣ ಕಾಣ್ತಾ ಇಲ್ಲ. ಯಾಕಂದ್ರೆ ಅಧಿಕಾರ ಹಂಚಿಕೆ ಗೊಂದಲ ಬಗೆಹರಿಸೋದಕ್ಕೆ ದೆಹಲಿಗೆ ತೆರಳಿದ್ವಿ. ಡಿಕೆಶಿ ಆಪ್ತ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಈ ಹೇಳಿಕೆ ಕೊಟ್ಟಿದ್ದಾರೆ. ನಮಗೆ ಕಾಂಗ್ರೆಸ್ ಹೈಕಮಾಂಡ್ ನಿಂದ ಯಾವುದೇ ಉತ್ತರ ಸಿಕ್ಕಿಲ್ಲ, ಆದ್ರೆ ಪ್ರಕ್ರಿಯೆ ಆರಂಭವಾಗಿದೆ ಅಂತ ಕೈ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಕುತೂಹಲ ಕೆರಳಿಸಿದ್ದಾರೆ. ಡಿಕೆಶಿ ಆಪ್ತ ಶಾಸಕ ಬಾಬಾ ಸಾಹೇಬ್ ಹೇಳಿಕೆ ಕುತೂಹಲಕ್ಕೆ ಕಾರಣವಾಗಿದೆ. ಸಿಎಂ ಇಂದ ಕುರ್ಚಿ ಕಿತ್ತಾಟದಲ್ಲಿ ನಡುವೆ ನಿಮ್ಮ ಒಂದು ಫೋಟೋ ವೈರಲ್ ಆಯ್ತು. ಅದ್ರ ಬಗ್ಗೆ ಸಾಕಷ್ಟು ವಿವಿಧ ಹೇಳಿಕೆಗಳು ಬಂದವು. ಅದ್ರ ಬಗ್ಗೆ ಏನು ಹೇಳ್ತೀರಿ? ಇನ್ನೊಂದು ವಾರ ಬಿಟ್ಟು ಹೇಳ್ತಾನಲ್ಲ. ಹಾಂ ಸರ್, ಹೋಗಿದ್ದು ಕರೆ ಏನು? ಹಾಂ, ಸುಳ್ಳೇನಿಲ್ಲ. ಏನು ವಿಷಯ? ಒಂದೊಂದು ವಾರ ಏನು ಯಾವ್ದು ಒಂದು ಫುಲ್ ಸ್ಟಾಪ್ ಇಡ್ರಿ ಅಂತ ಹೋಗಿದ್ದಾನೆ. 5 ಸೇ ಎಸ್ ಅವ್ರ ನೋ ಏನು ಮಾತುಕತೆ ಆಗೈತಿ 5 ಸೇ ಒಟ್ಟೈತಿ. ಅದ್ರ ಬಗ್ಗೆ ಸವಿಸ್ತಾರವಾಗಿ ಇನ್ನೊಂದು ವಾರ ಬಿಟ್ಟು ನಿಮಗೆಲ್ಲ ಹೇಳ್ತಾರೆ. ಏನು ಉತ್ತರ ಸಿಗ್ತೀವಿ ಅವ್ರ ಕಡೆಯಿಂದ ನಿಮ್ಗೆ ಉತ್ತರ ಸಿಕ್ಕತ್ರ ನಾವು ಬೇಕಾದ್ರೆ ಒಂದು ವಾರ ಬಿಟ್ಟು ಕೊಡ್ರಿ. ಅವ್ರ ಕಡೆಯಿಂದ ಏನು ಉತ್ತರ ಸಿಕ್ಕಿಲ್ಲ. ಬಟ್ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಸರ್, ಇನ್ನೊಂದು ಈ ಸೆಷನ್ದಾಗ ಕಿತ್ತೂರು ಅಭಿವೃದ್ಧಿ ಬಗ್ಗೆ ಏನು ಸಿಎಂ ಇಂದ ಕುರ್ಚಿ ಕಿತ್ತಾಟದಲ್ಲಿ ಬೆಳಗಾವಿ ಅಧಿವೇಶನ ಹೊತ್ತಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಗದ್ದುಗೆ ಗುದ್ದಾಟ ಶುರುವಾಗಿದೆ. ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಬಿಜೆಪಿ ಜೆಡಿಎಸ್ ಅವಿಶ್ವಾಸ ತಂತ್ರಕ್ಕೆ ಮುಂದಾಗಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅವಿಶ್ವಾಸ ಗೊತ್ತುವಳಿಗೆ ದೋಸ್ತಿ ಚಿಂತನೆ ಮಾಡಿಕೊಂಡಿದೆ. ಸಿಎಂ ಕುರ್ಚಿ ಕದನ, ರಸ್ತೆ ಗುಂಡಿ, ಕಬ್ಬು ಮೆಕ್ಕೆಜೋಳ ಬೆಳೆಗಾರರ ಸಮಸ್ಯೆ, ಕೈದಿಗಳಿಗೆ ರಾಜ್ಯಾತಿಥ್ಯ ಸೇರಿದಂತೆ ಹಲವು ವಿಷಯದ ಚರ್ಚೆಗೆ ದೋಸ್ತಿ ಪ್ಲಾನ್ ಮಾಡಿಕೊಂಡಿದೆ. ಆದ್ರೆ ಯಾವುದೇ ಸಮಸ್ಯೆ ಚರ್ಚೆಗೆ ಅವಕಾಶ ಸಿಗುವ ಸಾಧ್ಯತೆ ಕಡಿಮೆ ಇರೋದ್ರಿಂದ ಸರ್ಕಾರದ ವಿರುದ್ಧ ಅವಿಶ್ವಾಸ ಮಂಡಿಸೋದಕ್ಕೆ ದೋಸ್ತಿಗಳು ಚಿಂತನೆ ಮಾಡಿಕೊಂಡಿರೋದು. ಅವಿಶ್ವಾಸ ನಿರ್ಣಯ ಮಂಡಿಸಿದ್ರೆ ಚರ್ಚೆಗೆ ಬಹಳಷ್ಟು ಸಮಯ ಸಿಗುತ್ತೆ. ಆ ಹಿನ್ನೆಲೆಯಲ್ಲಿ ಅವಿಶ್ವಾಸ ಮೂಲಕ ಸರ್ಕಾರದ ಹುಡುಕು ಅನಾವರಣ ಮಾಡೋದಕ್ಕೆ ಬಿಜೆಪಿ ಜೆಡಿಎಸ್ ಪ್ಲಾನ್ ಮಾಡಿಕೊಂಡಿದೆ. ಈಗ ಬೆಳಗಾವಿ ಅಧಿವೇಶನ ನಡೆಯುತ್ತೆ. ಈ ಅಧಿವೇಶನದಲ್ಲಿ ಸರ್ಕಾರದ ಸಮಸ್ಯೆಗಳನ್ನ ಗಮನಕ್ಕೆ ತರಬೇಕು. ಶೂನ್ಯ ಅವಧಿಯಲ್ಲಿ ಅದನ್ನ ತಗೊಂಡು ಬಂದ್ರೆ ಅದು ಹಾಗೆ ಲ್ಯಾಕ್ ಆಗ್ತಾ ಹೋಗುತ್ತೆ. ಹಾಗಾಗಿ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಿದ್ರೆ ಸಾಕಷ್ಟು ಸಮಯ ಸಿಗುತ್ತೆ. ವಿಸ್ತೃತವಾಗಿ ಚರ್ಚೆ ಮಾಡಬಹುದು, ಸರ್ಕಾರದ ಗಮನಕ್ಕೆ ತರಬಹುದು, ಸರ್ಕಾರವನ್ನ ಕಟ್ಟಿ ಹಾಕಬಹುದು ಅಂತ ದೋಸ್ತಿ ಪಡೆ ಚಿಂತನೆಯನ್ನ ಮಾಡಿಕೊಂಡಿದೆ. ಈಗ ಸಿಎಂ ಕುರ್ಚಿ ಕದನ ನಡೆದಿದೆ. ರಾಜ್ಯದಲ್ಲಿ ರಸ್ತೆ ಗುಂಡಿ ಸಮಸ್ಯೆ ತಾಂಡವವಾಡ್ತಾ ಇದೆ. ಕಬ್ಬು ಮೆಕ್ಕೆಜೋಳ ಬೆಳೆಗಾರರ ಸಮಸ್ಯೆ ಕೂಡ ಚರ್ಚೆಗೆ ಗ್ರಾಸವಾಗಿತ್ತು. ಅದರ ಜೊತೆಗೆ ಕೈದಿಗಳಿಗೆ ರಾಜ್ಯಾತಿಥ್ಯ ಪ್ರಕರಣ ಸೇರಿದಂತೆ ಹಲವು ವಿಷಯಗಳ ಚರ್ಚೆಗೆ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡೋದಕ್ಕೆ ಬಿಜೆಪಿ ಜೆಡಿಎಸ್ ದೋಸ್ತಿ ಪಡೆ ಈಗ ನಿರ್ಣಯವನ್ನ ಕೈಗೊಂಡಿದೆ. ಬೆಳಗಾವಿ ಅಧಿವೇಶನ ಹೊತ್ತಲ್ಲಿ ಅವಿಶ್ವಾಸ ನಿರ್ಣಯ ಮಾಡಿದ್ರೆ ಸಾಕಷ್ಟು ಸಮಯ ಸಿಗುತ್ತೆ ನಮಗೆ ಚರ್ಚೆ ಮಾಡೋದಕ್ಕೆ ಅಂತ ಬಿಜೆಪಿ ಜೆಡಿಎಸ್ನ ಪ್ಲಾನ್. ಈ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ಅವಿಶ್ವಾಸ ಗೊತ್ತುವಳಿಗೆ ದೋಸ್ತಿ ಪಡೆ ಚಿಂತನೆ ಮಾಡಿಕೊಂಡಿರೋದು. ಒಂದ್ ಕಡೆ ಸರ್ಕಾರ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತ ಹೇಳ್ತಾ ಇದೆ, ಮತ್ತೊಂದ್ ಕಡೆ ದೋಸ್ತಿ ಪಡೆ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಮುಂದಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.